ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಈ ರೀತಿಯಾದ ಬೀಡ್ಸ್ ಮತ್ತೆ ಈ ರೀತಿಯಾದ 2 ಟೈಪ್ಸ್ ಬೀಡ್ಸ್ ಅನ್ನು ಬಳಸಿ ಒಂದು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಇದು ಬರೀ 2 ಸ್ಟೆಪ್ಸ್ ಅಲ್ಲಿ ಈಸಿ ಆಗೂ ಇರುತ್ತೆ, ಬಿಗಿನರ್ಸ್ ಆರಾಮಾಗಿ ಹಾಕೋಬಹುದು, ಒಂಚೂರು ಡಿಫ್ರೆಂಟ್ ಆಗಿ ಬರುತ್ತೆ. ನಾನು ಅದಕ್ಕಾಗಿ 6 ಎಳೆ ದಾರ 10.075 mm ಕ್ರೋಶನ ಯೂಸ್ ಮಾಡ್ತಿದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ಸ್ ಬರ್ತಾ ಇರುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಕ್ರೋಶನ ಈ ರೀತಿಯಾಗಿ ಬಟ್ಟೆ ಒಳಗೆ ಸೇರಿಸಿ ಥ್ರೆಡ್ ಅನ್ನ ನೀಟಾಗಿ ಲಾಕ್ ಮಾಡ್ಕೊಳ್ತೇನೆ. ಲಾಕ್ ಮಾಡಿದಾದ್ಮೇಲೆ ಥ್ರೆಡ್ ಅನ್ನ ಹೊರಗಡೆ ಎಳೆದು ಹೀಗೆ ನಾನು ಬೀಡನ್ನ ಆಡ್ ಮಾಡ್ಕೊಳ್ತೇನೆ. ಸ್ಟಾರ್ಟಿಂಗ್ ಅಲ್ಲೇ ನಾನು ಬೀಡನ್ನ ಆಡ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡಿದಾದ್ಮೇಲೆ ಅದನ್ನ ಈ ರೀತಿಯಾಗಿ ಸ್ಟ್ರೈಟ್ ಆಗಿಟ್ಟು ಬಟ್ಟೆಗೆ ಲಾಕ್ ಮಾಡ್ಕೊಳ್ತೇನೆ. ಹೀಗೆ ಲಾಕ್ ಮಾಡಿದಾದ್ಮೇಲೆ ನಾನು 2 ಚೈನ್ಸ್ ಹಾಕೊಳ್ತೀನಿ. 3 ಚೈನ್ಸ್ 1 2 3 ಚೈನ್ಸ್ ಅನ್ನ ಹಾಕೊಂಡು ಈ ರೀತಿಯಾಗಿ ಸ್ಟ್ರೈಟ್ ಆಗಿಟ್ಟು ನನ್ನ ಬಟ್ಟೆಗೆ ಲಾಕ್ ಮಾಡ್ಕೊಳ್ತೇನೆ. ಲಾಕ್ ಮಾಡಿದಾದ್ಮೇಲೆ ಈಗ ನಾನು 5 ಚೈನ್ಸ್ ಹಾಕೊಳ್ತೀನಿ. 1 2 3 4 5 ಸ್ಟಾರ್ಟಿಂಗು ಬೀಡ್ ಆಡ್ ಮಾಡಿದಾದ್ಮೇಲೆ 3 ಚೈನ್ಸ್ ಮತ್ತೆ 5 ಚೈನ್ಸ್ ಅನ್ನ ಹಾಕೊಂಡು ಅದನ್ನ ಈ ರೀತಿಯಾಗಿ ಸ್ಟ್ರೈಟ್ ಆಗಿ ಲಾಕ್ ಮಾಡಿದಿರ ಒಂದು ಚೈನ್ ಕಮ್ಮಿ 4 ಚೈನ್ಸ್ ಗ್ಯಾಪ್ ಅಷ್ಟರಲ್ಲಿ ನಾನು ಇದನ್ನ ಲಾಕ್ ಮಾಡ್ಕೊಳ್ತೇನೆ. ಮತ್ತೆ 3 ಚೈನ್ಸ್ 1 2 3 ಚೈನ್ಸ್ ಹಾಕಿ ಮತ್ತೆ ಈ ರೀತಿಯಾಗಿ ಸ್ಟ್ರೈಟ್ ಆಗಿಟ್ಟು ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಥ್ರೆಡ್ ಅನ್ನ ಹೊರಗಡೆ ಎಳೆದು ಒಂದು ಬೀಡನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಬೀಡನ್ನ ಆಡ್ ಮಾಡಿ ಬೀಡನ್ನ ಲಾಕ್ ಮಾಡಿದಾದ್ಮೇಲೆ ಮತ್ತೆ ಈ ರೀತಿಯಾಗಿ ಸ್ಟ್ರೈಟ್ ಆಗಿಟ್ಟು ನಾನು ಬೀಡನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಏನ್ 3 ಚೈನ್ಸ್ 5 ಚೈನ್ಸ್ 3 ಚೈನ್ಸ್ ಹಾಕೊಂಡು ಇಲ್ಲಿಗೆ ಆರ್ಚ್ ಬರುತ್ತೆ, ಬೀಡ್ಸ್ ಕೆಳಗಡೆ ಕುಚ್ಚು ಬರುತ್ತೆ. ಈ ರೀತಿಯಾಗಿ 3 ಚೈನ್ಸ್ 5 ಚೈನ್ಸ್ ಏನಿದೆ ಇಲ್ಲಿಗೆ ನಾವು ಆರ್ಚ್ ಅನ್ನ ಮಾಡ್ಕೊಳ್ತೀವಿ. ಕಂಟಿನ್ಯೂಯೇಷನ್ 3 ಚೈನ್ಸ್ ಬೀಡ್ ಆಡ್ ಮಾಡಿ ಲಾಕ್ ಮಾಡಿದಾದ್ಮೇಲೆ ಇದು ಈಸಿ ಆಗಿದೆ, ಯಾವುದೇ ಕನ್ಫ್ಯೂಷನ್ ಇಲ್ದಿರ 3 ಚೈನ್ಸ್ 5 ಚೈನ್ಸ್ 3 ಚೈನ್ಸ್ ಹಾಕೊಂಡು ಒಂದು ಬೀಡ್ ಆಡ್ ಮಾಡ್ಕೊಳ್ತಾ ಹೋದ್ರೆ ಸಾಕು. ಈಗ ನಾನು 5 ಚೈನ್ಸ್ ಹಾಕೊಳ್ತೇನೆ. 1 2 3 4 5 ಚೈನ್ಸ್ ಹಾಕಿ ಸ್ಟ್ರೈಟ್ ಆಗಿ ಇಡ್ದಿರ ಈ 4 ಚೈನ್ಸ್ ಗ್ಯಾಪ್ ಅಷ್ಟು ಲಾಕ್ ಮಾಡ್ತಾ ಇದ್ದೀನಿ. ಮತ್ತೆ 3 ಚೈನ್ಸ್ 1 2 3 ಚೈನ್ಸ್ ಹಾಕಿ ಮತ್ತೆ ಸ್ಟ್ರೈಟ್ ಆಗಿಟ್ಟು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಒಂದು ಬೀಡನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಬೀಡನ್ನ ಆಡ್ ಮಾಡಿದಾದ್ಮೇಲೆ ಬೀಡನ್ನ ಲಾಕ್ ಮಾಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ನಾವು 3 ಚೈನ್ಸ್ 5 ಚೈನ್ಸ್ ಮತ್ತೆ 3 ಚೈನ್ಸ್ ಬೀಡ್ ಆಡ್ ಮಾಡ್ಕೊಳ್ತಾ ನಾವು ಕಂಟಿನ್ಯೂ ಮಾಡ್ಕೋಬೇಕು. ಎಂಡಿಂಗ್ ಅಲ್ಲಿ ಬೀಡ್ ಬರೋ ತರ ಮಾಡ್ಕೊಂಡು ಇಲ್ಲೇ 2 ಚೈನ್ಸ್ ಹಾಕಿ ಥ್ರೆಡ್ ಅನ್ನ ಹೊರಗಡೆ ಎಳೆದು ಎಂಡ್ ಮಾಡ್ಕೋಬೇಕು. ನೋಡಿ, ಬೇಸ್ ಲೈನ್ ಈ ರೀತಿಯಾಗಿ ರೆಡಿ ಆಗಿದೆ. ಬನ್ನಿ ಸೆಕೆಂಡ್ ಸ್ಟೆಪ್ಗೆ ಹೋಗೋಣ. ನೋಡಿ, ನಾನು ಸೆಕೆಂಡ್ ಸ್ಟೆಪ್ಗೋಸ್ಕರ ಸೇಮ್ ಕಲರ್ ಥ್ರೆಡ್ ಅನ್ನೇ ತಗೊಂಡಿದ್ದೀನಿ. ನೀವು ಬೇಕಂದ್ರೆ ಬೇಸಿಗೆ ಸ್ಯಾರಿ ಯಾವ ಕಲರ್ ಅಂಚು ಯಾವ ಕಲರ್ ಇದೆಯೋ ಅದನ್ನ ಹಾಕೊಂಡು ಮೇಲೆ ಬಂದು ಸ್ಯಾರಿ ಕಲರ್ನ ಯೂಸ್ ಮಾಡ್ಕೋಬಹುದು. ನಾನು ಲಾಕ್ ಮಾಡಿದಾದ್ಮೇಲೆ 4 ಚೈನ್ಸ್ ಅನ್ನ ಹಾಕೊಳ್ತಾ ಇದ್ದೀನಿ. 4 ಚೈನ್ಸ್ ಅಥವಾ 5 ಚೈನ್ಸ್ ಹಾಕೋಬೇಕು. ಇದು 4 ಚೈನ್ಸ್ಗೆನೆ ಸಾಕಾಗಿದೆ. 4 ಚೈನ್ಸ್ ಹಾಕೊಂಡು ಈ ಬೀಡ್ ಲಾಕ್ ಏನ್ ಮಾಡಿದೀನಿ ಆ ಲಾಕ್ ಮೇಲೆ ಇದನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಏನ್ ನಾನು 4 ಚೈನ್ಸ್ ಹಾಕೊಂಡೆ ಇದಕ್ಕೆ ನಾವು ಕುಚ್ಚನ್ನ ಕಟ್ಕೊಳ್ತೀವಿ. ನೋಡಿ, ಲಾಕ್ ಮಾಡಿದ್ದಾದ್ಮೇಲೆ ಲಾಕ್ ಮೇಲೆ 4 ಚೈನ್ಸ್ ಇಲ್ಲಿ ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ಇಲ್ಲಿ 3 ಚೈನ್ಸ್ ಏನಿದೆ ಅಲ್ಲಿಗೆ ಇನ್ನೂ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಮಾಡ್ಕೊಂಡಿದ್ದಾದ್ಮೇಲೆ ಈಗ ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಈ 5 ಚೈನ್ಸ್ ಇಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ 1 ಮಾಡ್ಕೊಂಡ್ರೆ ಈ ರೀತಿಯಾಗಿ ಒಂದು ಕಂಬ ಆಗುತ್ತೆ. ಇದೇ ರೀತಿ ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಈ 5 ಚೈನ್ಸ್ ಇಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ 1 ಮಾಡ್ಕೊಂಡ್ರೆ ಒಂದು ಕಂಬ ಆಗುತ್ತೆ. ನಾನು ಸ್ಟಾರ್ಟಿಂಗು 5 ಕಂಬಗಳನ್ನ ಈ 5 ಚೈನ್ಸ್ಗೆ ಯೂನಿಫಾರ್ಮ್ ಆಗಿ ಮಾಡ್ಕೊಳ್ತೀನಿ. ಯೂನಿಫಾರ್ಮ್ ಅಂದ್ರೆ ಎಲ್ಲ ಒಂದೇ ಹೈಟ್ಗೆ ನೀಟಾಗಿ ಬರಬೇಕು. ನೋಡಿ, 4 ಚೈನ್ಸ್ ಆಯ್ತು, 4 ಡಬಲ್ ಕ್ರೋಶೆಟ್ಸ್. ಈಗ ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಆ 5 ಚೈನ್ಸ್ ಇಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ 1 ಮಾಡ್ಕೊಂಡ್ರೆ ಒಂದು ಕಂಬ ಆಗುತ್ತೆ. ನೋಡಿ, ಈಗ ಯೂನಿಫಾರ್ಮ್ ಆಗಿ ಎಲ್ಲ ಕಂಬಗಳು ಬಂದಿದೆ. ಈಗ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ ಒಂದು ಬೀಡನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾದ ಒಂದು ಬೀಡನ್ನ ಥ್ರೆಡ್ಗೆ ಆಡ್ ಮಾಡ್ಕೊಂಡು ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಸೇಮ್ 5 ಚೈನ್ಸ್ ಇಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ 1 ಮಾಡ್ಕೊಂಡು ಈ ರೀತಿಯಾಗಿ ಒಂದು ಕಂಬ ಆಗುತ್ತೆ. ಮತ್ತೆ ಥ್ರೆಡ್ ಅನ್ನ ಹೊರಗಡೆ ಎಳೆದು
ಒಂದು ಬೀಡನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಬೀಡನ್ನ ಆಡ್ ಮಾಡಿ ಬೀಡನ್ನ ಲಾಕ್ ಮಾಡ್ತೀರಾ ಡೈರೆಕ್ಟ್ ಆಗಿ ನಾವು ಕಂಬನ ಮಾಡ್ಕೋಬೇಕು. ಬಟ್ ಕಂಬ ಎಲ್ಲ ಒಂದೇ ಹೈಟ್ಗೆ ಬರೋ ತರ ಇರಬೇಕು, ಆಗ ಮಾತ್ರ ಯೂನಿಫಾರ್ಮ್ ಆಗಿ ಆರ್ಚ್ ಬರುತ್ತೆ. ಈಗ ನೆಕ್ಸ್ಟ್ ಥ್ರೆಡ್ ಅನ್ನ ಹೊರಗಡೆ ಎಳೆದು ಫೈನಲ್ ಆಗಿ 3ನೇ ಬೀಡನ್ನ ಆಡ್ ಮಾಡ್ತಿದ್ದೀನಿ. 5 ಚೈನ್ಸ್ ಆಗಿದ್ದಾದ್ಮೇಲೆ ಒಂದು ಬೀಡು, ಒಂದು ಡಬಲ್ ಕ್ರೋಶೆ, ಒಂದು ಬೀಡು, ಒಂದು ಡಬಲ್ ಕ್ರೋಶೆ. ಇದೇ ರೀತಿ ನಾನು 3 ಬೀಡ್ಸ್ ಅನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಈಗ ಈ ಬೀಡ್ ಆಡ್ ಮಾಡಿದ್ದಾದ್ಮೇಲೆ ನಾವು ಇಲ್ಲಿ ಸ್ಟಾರ್ಟಿಂಗ್ 5 ಡಬಲ್ ಕ್ರೋಶೆಸ್, ಇಲ್ಲಿ ಫೈನಲಿ ಒಂದು ಬೀಡ್ ಆಡ್ ಮಾಡಿದ್ದಾದ್ಮೇಲೆ ನಾವು ಮತ್ತೇನು 5 ಡಬಲ್ ಕ್ರೋಶೆಸ್ ನ ಮಾಡ್ಕೋಬೇಕು. 1 2 ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಅದರಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 5 ಕಂಬ, ಒಂದು ಬೀಡು, ಒಂದು ಕಂಬ, ಮತ್ತೆ ಒಂದು ಬೀಡು, ಒಂದು ಕಂಬ ಮಾಡ್ಕೊಂಡಿದ್ದಾದ್ಮೇಲೆ ಮತ್ತೆ ಒಂದು ಬೀಡ್ ಆಡ್ ಮಾಡಿದ್ದಾದ್ಮೇಲೆ ಫೈನಲಿ ನಾವು 5 ಕಂಬನ ಮಾಡ್ಕೋಬೇಕು. ಟೋಟಲ್ ಇಲ್ಲಿ 5 6 7 ಟೋಟಲಿ 1 2 3 4 5 6 7 8 9 10 11 12 ಕಂಬ ಬರುತ್ತೆ. ಈಗ ಏನ್ ಮಾಡ್ತಿದ್ದೀನಿ ಅಂದ್ರೆ ಈ 5 ಚೈನ್ಸ್ಗೆ ನಾನು ಇದನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಇಲ್ಲಿ ನಾನು ಒಂದು ಸಿಂಗಲ್ ಕ್ರೋಶೆ ಹಾಕೊಂಡು ಆರ್ಚ್ ಅನ್ನ ನಾನು ಮಾಡ್ಕೊಂಡೆ. ಅದಕ್ಕೆ ನಾನು ಇಲ್ಲಿ 5 ಚೈನ್ಸ್ಗೆ ಲಾಕ್ ಮಾಡಿದ್ದಾದ್ಮೇಲೆ 3 ಚೈನ್ಸ್ಗೆ ಈ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಒಂದು ಬ್ಯೂಟಿಫುಲ್ ಆಗಿರೋ ಡಿಸೈನ್. ಇಲ್ಲಿ ಕುಚ್ಚು ಕಟ್ಟಿ ಆದ್ಮೇಲೆ ಡಿಫ್ರೆಂಟ್ ಆಗಿ ಒಂದು ಸೂಪರ್ ಲುಕ್ ಬರುತ್ತೆ. ಮತ್ತೆ 5 ಚೈನ್ಸ್ ಕಂಟಿನ್ಯೂಷನ್ 5 ಚೈನ್ಸ್ ಅಲ್ಲ 4 ಚೈನ್ಸ್ ಹಾಕೊಳ್ಳಿ. 4 ಚೈನ್ಸ್ ಅನ್ನ ಹಾಕೊಂಡು ಇದನ್ನ ಸ್ಟ್ರೈಟ್ ಆಗಿಟ್ಟು ಇಲ್ಲಿ ಏನು ಬೀಡ್ ಬ್ಯಾಕ್ ಸೈಡ್ ಬರುತ್ತೆ, ಬೀಡ್ ಬ್ಯಾಕ್ ಸೈಡ್ ಇಟ್ಕೊಂಡು ಆ 4 ಚೈನ್ಸ್ ಅನ್ನ ಇಲ್ಲಿ ಲಾಕ್ ಏನ್ ಮಾಡಿದ್ದೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಈ 3 ಚೈನ್ಸ್ಗೆ ಒಂದು ಸಿಂಗಲ್ ಕ್ರೋಶೆ, ಮತ್ತೆ ಇಲ್ಲಿಂದ 5 ಡಬಲ್ ಕ್ರೋಶೆಸ್, ಒಂದು ಬೀಡು, ಒಂದು ಡಬಲ್ ಕ್ರೋಶೆ, ಒಂದು ಬೀಡು, ಒಂದು ಡಬಲ್ ಕ್ರೋಶೆ ಮಾಡಿದಾದ್ಮೇಲೆ ಒಂದು ಬೀಡ್ ಮಾಡ್ಕೊಂಡು 5 ಡಬಲ್ ಕ್ರೋಶೆಸ್ ಮಾಡ್ಕೊಳ್ತಾ ನಾವು ಕಂಟಿನ್ಯೂ ಮಾಡ್ಕೊಂಡು ಮತ್ತೆ ಫೈನಲ್ ಆಗಿ ಈ ಬೀಡ್ ಬ್ಯಾಕ್ ಸೈಡ್ 4 ಚೈನ್ಸ್ ಹಾಕೊಂಡು ಲಾಕ್ ಮೇಲೆ ಲಾಕ್ ಮಾಡಿದಾದ್ಮೇಲೆ ಇಲ್ಲೇ 2 ಚೈನ್ಸ್ ಹಾಕೊಂಡು ಎಂಡ್ ಮಾಡ್ಕೋಬೇಕು. ಬನ್ನಿ ಕುಚ್ಚೆಲ್ಲ ಕಟ್ಟಿ ಆದ್ಮೇಲೆ ಹೇಗ್ ಕಾಣತ್ತೆ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ನಾನು ಆಲ್ರೆಡಿ ಕುಚ್ಚು ಕಟ್ಟಿ ಪ್ರಾಕ್ಟೀಸ್ ಮಾಡಿದ್ದೆ. ನೋಡಿ ಫೈನಲ್ ಲುಕ್ ಈ ರೀತಿಯಾಗಿ ಬರುತ್ತೆ. ನಾನು ಇದು ಆರ್ಚ್ ಪುಟ್ಟದಾಗಿ ಬರೋದ್ರಿಂದ ನಾನು ಬೇಬಿ ಕುಚ್ಚಾಗೆ ಚಿಕ್ಕದಾಗಿ ನಾನು ಕುಚ್ಚನ್ನ ಕಟ್ಕೊಂಡಿದ್ದೀನಿ. ಇದು ಫೈನಲ್ ಲುಕ್ ಬಂದು ಈ ರೀತಿಯಾಗಿ ಬರ್ತಿದೆ, ನೀವು ನೋಡ್ಬೋದು. ತುಂಬಾ ಚೆನ್ನಾಗಿ 300 ರೂಪಾಯಿಗೆ ಆರಾಮಾಗಿ ಡಿಸೈನ್ ಹಾಕೊಡ್ಬೋದು. ಬಟ್ 300 ರೂಪಾಯಿಗೆ ತೂಗುತ್ತೆ ಈ ಡಿಸೈನು. ನೋಡಿ ಈ ರೀತಿಯಾಗಿ ಡಿಫ್ರೆಂಟ್ ಆಗಿ ಬ್ಯೂಟಿಫುಲ್ ಆಗಿ ಒಂದು ಡಿಸೈನ್ ಬಂದಿದೆ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರಿದೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ. ಹೇಗಿದೆ ಡಿಸೈನ್ ಅಂತ ಕಮೆಂಟ್ ಮಾಡಿ. ನೀವು ನಿಮ್ಮ ಸೀರೆಗೆ ಟ್ರೈ ಮಾಡಿ ಅಂತ ಹೇಳ್ತಾ, ಇನ್ನು ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.